ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇಂದು ಸಂಜೆ ಕ್ವಾಟ್ಲೆ ಕಿಚನ್ದು ಗ್ರ್ಯಾಂಡ್ ಫಿನಾಲೆ ಇದೆ. ಸದ್ಯ ಈಗ ಫಿನಾಲೆಗೆ 6 ಜನ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಆದರೆ ಈಗ ನಮಗೆ ಸಿಗ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಈಗ ಇವರು ವಿನ್ ಆಗಿದ್ದಾರೆ ಅನ್ನೋ ಸುದ್ದಿ ಕೂಡ ಹೊರಬಿದ್ದಿದೆ. ಈಗ ರಿಯಾಲಿಟಿ ಶೋ ಅಂತ ಅಂದಮೇಲೆ ನಾವು ಅದನ್ನು ಲೈವಲ್ಲೇ ನೋಡ್ತಿರ್ತೀವಿ. ಬಟ್ ಇದ್ರದ್ದು ಶೂಟಿಂಗ್ ಕೂಡ ಒಂದು ದಿವಸ ಮುಂಚಿತವಾಗೇ ಇಲ್ಲಿ ಆಗಿರುತ್ತೆ. ಸದ್ಯ ಇನ್ನು ಕ್ವಾಟ್ಲೆ ಕಿಚನಲ್ಲಿ ಚಂದನ್ ಅವರು, ದಿಲೀಪ್ ಶೆಟ್ಟಿಯವರು, ರಾಘವೇಂದ್ರ ಅವರು, ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು, ಶರ್ಮಿತಾ ಗೌಡ, ಕಾವ್ಯ ಗೌಡ ಅವರು 6 ಜನ ಈಗ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಪೈಪೋಟಿ ಇತ್ತು. ಪೈಪೋಟಿನ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು 6 ಜನ ಸ್ಪರ್ಧಿಗಳು ಕೂಡ ಸದ್ಯ ಈಗ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮ ಅನುಭವ ಹೇಗಿತ್ತು ಅಂತ ಕೂಡ ಈಗ ಹಂಚ್ಕೊಂಡಿದ್ದಾರೆ. ಈಗ ಭರ್ಜರಿಯಾಗಿ ಕ್ವಾಟ್ಲೆ ಕಿಚನ್ನು ಎಂಡ್ ಕೂಡ ಆಗ್ತದೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎಲ್ಲರೂ ಇಷ್ಟ ಆಗಬೇಕಂತಿಲ್ಲ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ನೂ ಕೂಡ ಈಗ ಒಬ್ಬೊಬ್ಬರು ಇಷ್ಟಪಡ್ತಾರೆ, ಇನ್ನೊಬ್ಬರು ಇಷ್ಟಪಡಲ್ಲ. ಈಗ ಆಲ್ಮೋಸ್ಟು ಫಸ್ಟಿಂದನೂ ಇಲ್ಲಿ ಯಾರಪ್ಪ ಗೆಲ್ಲಬೇಕು ಅಂತಂದ್ಬಿಟ್ಟು ಅಂದ್ಕೊಂಡಿದ್ರು ಅಂತಂದರೆ ಇಲ್ಲಿ RK ಚಂದನ್ ಅವರು ಗೆಲ್ಲಬೇಕು ಅಂತ ಕೆಲವೊಬ್ಬರು ಹೇಳಿದರೆ, ಇಲ್ಲ ದಿಲೀಪ್ ಶೆಟ್ಟಿಯವರು ಗೆಲ್ಲಬೇಕು, ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಅಂತ ಕೆಲವೊಬ್ಬರು ಹೇಳಿದರು. ಇನ್ನು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರಂತೂ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಗೊತ್ತು, ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾನೆ ಅಡುಗೆನ ತುಂಬ ಚೆನ್ನಾಗಿ ಇಲ್ಲಿ ಮಾಡ್ಕೊಂಡ್ಬಂದರು. ಅದರಲ್ಲೂ ಕೂಡ ಶರ್ಮಿತಾ ಗೌಡ ಅವರು ಕೂಡ ತುಂಬ ಚೆನ್ನಾಗಿ ಒಳ್ಳೆ ಕಾಂಪಿಟೇಷನ್ ಕೊಟ್ಟರು. ಮತ್ತು ಕಾವ್ಯ ಗೌಡ ಅವರು ಕೂಡ ಅಷ್ಟೇ, ಯಾರೂ ಕೂಡ ಕಮ್ಮಿ ಇಲ್ಲ. ತುಂಬ ಚೆನ್ನಾಗಿ ಇಲ್ಲಿ ಎಲ್ಲರೂ ಕೂಡ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅಡುಗೆಗಳನ್ನೂ ಮಾಡಿದ್ದಾರೆ, ಕ್ವಾಟ್ಲೆಗಳನ್ನೂ ಕೂಡ ಕೊಟ್ಟಿದ್ದಾರೆ. ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇವತ್ತ ಗ್ರ್ಯಾಂಡ್ ಫಿನಾಲೆ ಇದೆ. ಇವತ್ತ ಯಾರು ಗೆಲ್ತಾರೆ ಅಂತ ಅನೌನ್ಸ್ ಕೂಡ ಆಗುತ್ತೆ. ಸದ್ಯ ಈಗ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತಲೇ ಹೇಳ್ಬೋದು ಇವರು ವಿನ್ ಆಗ್ತಾರೆ ಅಂತಂದ್ಬಿಟ್ಟು. ನಿಜವಾಗ್ಲೂ ಕೂಡ ಸ್ವಲ್ಪ ಶಾಕಿಂಗ್ ಅಂತಲೇ ಹೇಳ್ಬೋದು. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 1ರಲ್ಲಿ ವಿನ್ ಆಗಿರೋದು ರಾಘವೇಂದ್ರ ಅವರು. ಆಲ್ಮೋಸ್ಟು ಸ್ವಲ್ಪ ಶಾಕಿಂಗ್ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ಇವ್ರು ಗೆದ್ದಿದ್ದು ಇಷ್ಟ ಕೂಡ ಇಲ್ಲಿ ಆಗಿರುತ್ತೆ. ಇನ್ನು ವಿನ್ ಆಗಿರೋದು ರಾಘವೇಂದ್ರ, ರನ್ನರ್ ಅಪ್ ಆಗಿರೋದು ಬಂದ್ಬಿಟ್ಟು RK ಚಂದನ್. ಸೊ ವೀಕ್ಷಕರೇ, ಸದ್ಯ ಈಗ ರಾಘವೇಂದ್ರ ಅವರು ವಿನ್ನರ್ ಆಗಿದ್ದರೆ ಚಂದನ್ ಅವರು ರನ್ನರ್ ಅಪ್ ಆಗಿದ್ದಾರೆ. ಇನ್ನು ವಿನ್ನರ್ ಪ್ರೈಸ್ ಅಮೌಂಟ್ ಬಂದು 15 ಲಕ್ಷ ಅಮೌಂಟು ರಾಘವೇಂದ್ರ ಅವ್ರಿಗೆ ಸಿಕ್ಕಿದೆ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಇವ್ರು ಗೆದ್ದಿದ್ದು ನಿಮಗೆ ಇಷ್ಟ ಆಯಿತಾ, ಅಥವಾ ಇವ್ರ ಬದಲು ಬೇರೆ ಯಾರಾದರೂ ಗೆಲ್ಲಬೇಕಿತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.